ದಾಖಲೆಗಳಿಲ್ಲದೆ ಆರೋಪ ಮಾಡುವುದು ಸರಿಯಲ್ಲ. ಹೀಗೆ ಮುಂದುವರಿದರೆ ಕಾನೂನಿನಡಿಯಲ್ಲಿ ಎಫ್ಐಆರ್ ಫಿಕ್ಸ್. ಮಾಜಿ ಕಾರ್ಯದರ್ಶಿ ಮರಿಗೌಡ ಅವರಿಗೆ ಅಧ್ಯಕ್ಷ ಯದುಕುಮಾರ್ ಮತ್ತು ರಮೇಶ್ ಅವರಿಂದ ಆಕ್ರೋಶ. ಹೌದು, ಸಾಲಿಗ್ರಾಮ ತಾಲೂಕಿನ ಹೊಸೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 25 ಲಕ್ಷ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿರುವ ಮಾಜಿ ಕಾರ್ಯದರ್ಶಿ ಮರಿಗೌಡ ಅವರ ಹೇಳಿಕೆಗೆ ಇಂದು ಸಂಘದ ಅಧ್ಯಕ್ಷರಾದ ಯದುಕುಮಾರ್ ಮತ್ತು ಮಾಜಿ ಅಧ್ಯಕ್ಷರಾದ ರಮೇಶ್ ತಿರುಗೇಟು ನೀಡಿದ್ದಾರೆ. 2013ರಿಂದ 2019 ಮರಿಗೌಡ ಆಡಳಿತ ಅವಧಿಯಲ್ಲಿ ಅವರು 1 ಲೀಟರ್ ಹಾಲು ಹಾಕಿಲ್ಲ, ರೈತರಿಗೆ ಯಾವುದೇ ಬೋನಸ್ ಇಲ್ಲ, ಫೋರ್ಜರಿ ಸಹಿ ಹಾಕಿ 1,84,000 ಹಣ ಲಪಟಾಯಿಸಿದ್ದಾರೆ. ಇವರ ಉದ್ದೇಶ ಗ್ರಾಮದಲ್ಲಿ ಡೈರಿ ಉತ್ತಮವಾಗಿ ನಡೆಯುತ್ತಿರುವುದನ್ನೇ ಇವರು ಸಹಿಸುತ್ತಿಲ್ಲ. ಇವರು ಮಾಡಿದ ಅಕ್ರಮ ಅವ್ಯವಹಾರಕ್ಕೆ ಇವರನ್ನು ಅಮಾನತು ಮಾಡಿದ ಬಳಿಕ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದು ಹೀಗೆ ಮುಂದುವರಿದರೆ ಎಫ್ಐಆರ್ ಮಾಡುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1 ಲೀಟರ್ ಇಲ್ಲಿ ತನಕ ಹಾಲು ಹಾಕಿಲ್ಲ ಈ ಡೈರಿಗೆ. ಅವರು ಮರಿಗೌಡರು 25 ವರ್ಷ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ 13ನೇ ಇಸ್ವಿಲಿ ನಮ್ದು BMC ಬಂತು, ಓಪನ್ ಆಯ್ತು. 13ರಿಂದ 19 ಗಂಟೆ ಅವ್ರು ಮರಿಗೌಡ್ರಿದ್ರು. ಇವತ್ತೆಷ್ಟು ನಮ್ಗೆ ಹಾಲು ಬತ್ತಿತ್ತು, ಅದಕ್ಕಿಂತ ಒಂದು 10 ಲೀಟರ್ 20 ಲೀಟರ್ ಜಾಸ್ತಿನೇ ಬತ್ತಿತ್ತು, 2 ಚಿಲ್ಲರೆ. ಅವರು 13ರಿಂದ 19ವರೆಗೆ 1 ರೂಪಾಯಿ ಲಾಭ ತೋರ್ಸೋದಿಲ್ಲ. ಅವ್ರ ಪ್ಲಾನಿಂಗ್ ಏನ್ ಗೊತ್ತಾಗುಗಳೇ, ಎಲ್ಲ ಅಧಿಕಾರಿಗಳು ಅವ್ರ ಕೈಲಿದ್ರು. ಪತ್ರಕರ್ತರಿಗೆ ಹೇಳ್ತಾ ಇರೋದು, ಲಾಭ 2 ಲಕ್ಷ ತೋರ್ಸೋದು, 3 ಲಕ್ಷ ಕಾರ್ಯದರ್ಶಿ ಮುಂಗಡ. 3 ಲಕ್ಷ ಲಾಭ ಅಂತ ತೋರ್ಸೋದು, 4 ಲಕ್ಷ ಕಾರ್ಯದರ್ಶಿ ಮುಂಗಡ. ಈ ತರ ಮಾಡ್ಕೊಬಂದು ಅವರು ಏನು 13ರಿಂದ 19 ಗಂಟೆ ಇದ್ರು, ರೈತರಿಗೆ ಒಂದು ಬೋನಸ್ ಕೊಟ್ಟಿಲ್ಲ. ಒಂದೇ 1 ರೂಪಾಯಿನ ರೈತರು ಕಷ್ಟಪಟ್ಟು ಹಾಲು ಹಾಕಿದ್ರಲ್ಲ ರೈತರುಗಳು, ಅವ್ರಿಗೆ ಒಂದೇ 1 ರೂಪಾಯಿ ರೈತ ದುಡ್ಡು ಅಂತ ಬೋನಸ್ ಅಂತ ವಾಪಸ್ ಕೊಟ್ಟಿಲ್ಲ. ಅಷ್ಟು ವರ್ಷದಿಂದ ಅವರು. ಆಮೇಲೆ ಈ ಸತ್ತಿ ಕೊಡ್ತೀವಿ ನಾವು, ಆಗ 2,000 3,000 ಇತ್ತು, ಈಗ 4,000 ಮಾಡಿದೀವಿ ನಾವು. ಅದು ಆಮೇಲೆ ಬರ್ತೀನಿ. ಮರಣ ನಿಧಿ ಅಂತ ಹೇಳಿ ನಾವು 2,000 3,000 ಕೊಡ್ತಿದ್ವಿ. 1 ರೂಪಾಯಿ ಕೊಟ್ಟಿಲ್ಲ ಸತ್ತಿರೋರ್ಗೆ. ಅವ್ರ ತಾಯಿ ಸತ್ತಿರತ್ತು ಮಾತ್ರ ತಗೊಂಡವ್ರೆ. ಇತ್ತು ಡಾಕ್ಯುಮೆಂಟ್ಸ್ ಅದೇ. ಅವರು 18-19ರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಾಜಿ ಅಧ್ಯಕ್ಷರು ಶಿವಣ್ಣ ಅಂತ ಹೇಳಿ, ಅವರು ಚೆಕ್ ಕೊಟ್ರೆ, ಚೆಕ್ ಕೊಟ್ಬಿಟ್ಟು ನೀವು ರೈತರಿಗೆ ದುಡ್ಡು ಹಾಕಿ ಅಂತ ಅಂದ್ರೆ ಚೆಕ್ ಬೋನಸ್ ಮಾಡಿ, ಇತ್ತು ಪ್ರೂಫ್ ಕೊಡ್ತೀನಿ ಅದನ್ನ, ಚೆಕ್ ಬೋನಸ್ ಮಾಡಿ ಫೋರ್ಜರಿ ಸಹಿ ಮಾಡ್ಕೊಂಡು 1,84,000 ರೂಪಾಯಿ ಸಿಕ್ಕಾಕೊಂಡ್ರು ಅದುಗುರು. ಆಗೇನ್ ಮಾಡಿದ್ರು, ಮಾಜಿ ಅಧ್ಯಕ್ಷರು ರೋಡೆಲ್ಲ ಹೊಡೆದ್ರು, ಕ್ಯಾಪ್ ಕಾರ್ಗೆ ಕಂಪ್ಲೇಂಟ್ ಆಯ್ತು ಅವ್ರದ್ದು. ಎರಡನೇದಾಗಿ ರೈತರಿಗೆ ಹಾಕೋ ದುಡ್ಡ 1,84,000 ರೂಪಾಯಿ ದುಡ್ಡ ಲೆಕ್ಕ ಕೊಡ್ತೀನಿ, ರೈತರಿಗೆ ಹಾಕ್ತೀನಿ ಅಂತ ಅವ್ನ ಖಾತೆಗೆ ಜಮಾ ಆಗೈತಲ್ಲಿ 2018-19ರಲ್ಲಿ. ಇಲ್ಲಿ ನಿಮ್ಗೆ ದಾಖಲಾತಿ ಇದೆ, ತೋರಿಸ್ತೀನಿ ನಾನು. ಆಮೇಲೆ ಏನಾಗೋಯ್ತು ಅಂದ್ರೆ ಕಂಪ್ಲೇಂಟ್ ಆಗಿ ಅದು ಮತ್ತೆ ಇದು ಎಲ್ಲ ಕಂಪ್ಲೇಂಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಇವನ್ ಮೇಲೆ ಎಂಕ್ವೈರಿಗೆ ಬಂತು. ಎಂಕ್ವೈರಿ ಅಧಿಕಾರಿಗಳು ಇವನ್ ಮೇಲೆ 11 ಕೇಸ್ ಹಾಕಿದ್ರು. ಕಂಪ್ಲೇಂಟ್ ಆಯ್ತು, ಡೈರಿ ಕಡೆಯಿಂದ ಅಮರನಾಥ್ ತಿಟ್ರು. ಅವತ್ತು ಡೈರಿಯರು ಅಮರನಾಥ್ ತಿಟ್ರು, ಇವನು ಅಮರನಾಥ್ ಹೊರಟೋದ. ಆಗ ಎಲ್ಲ ಕೇಸ್ ಹಾಕಿದ್ರು. ಕೇಸ್ ಹಾಕ್ದಾಗ 11 ಕೇಸ್ ಇದೆ ಅವ್ರ ಮೇಲೆ. 6 ಸಾಬೀತಾಗಿದೆ, ಇಲ್ಲ 6, ಇನ್ನು 6 ಚಾಲ್ತಿಲ್ಲ ಐತೆ. 6 ಕೇಸುಗಳು ಕಳ್ಳ ಅಂತ ಪ್ರೂಫ್ ಆಗೈತೆ. ಇನ್ನು 6 ಈಗ್ಲೂ ಚಾಲ್ತಿಲ್ಲ ಐತೆ. ಏರ್ಗೆ ಈಗ್ಲೂ ಕೋರ್ಟ್ ಹೋಯ್ತಾವ್ರೆ ಮೊನ್ನೆ ಮರಿಗೌಡ್ರವ್ರು. ಈಗ್ಲೂ ತನಿಖೆ ನಡೀತಾ ಇದೆ. 6 ಸಾಬೀತಾಗಿದೆ. ಅವರು 1 ಲೀಟರ್ ಹಾಲು ಹಾಕಿಲ್ಲ, ಏನು ಇಲ್ಲ ಗುರುಗಳೇ. ಅಲ್ಲಿ ಬಂದಿರೋದು ಇಷ್ಟೇ, ನನ್ನ ತೆಗ್ದಾಕವ್ರೆ, ಹಂಗಾರ ಮಾಡಿ ಸಂಘ ಮುಚ್ಚಿಸ್ಬೇಕು, ಕೆಟ್ಟ ಹೆಸರು ತರಬೇಕು ಸಂಘಕ್ಕೆ. ಇಲ್ಲಿದೆಲ್ಲ ಸುಳ್ಳು ಹೇಳೋದು. ಆಮೇಲೆ ಈ ಸತಿ ಕಳೆದ ಜನರಲ್ ಬಾಡಿಗೆ ಬಂದಿದ್ದಾರೆ. ಮೊನ್ನೆ ಮರಿಗೌಡ್ರು ಲೆಕ್ಕ ಕೇಳ್ಕೊಂಡೋದವ್ರು ಗೊತ್ತಿರ್ಬೇಕು ತಾನೆ ಏನ್ ನಡೀತು ಅಂತ. ಅದಾದ್ಮೇಲೆ ಪುನಃ ಸ್ಟೇಟ್ಮೆಂಟ್ ಕೊಟ್ಟಾರೆ, ಸಂಘ ಹಿಂಗೆ 25 ಲಕ್ಷ ಅಂತ. ಈಗ ಇವರು 2022-23ರಲ್ಲಿ 2 ವರ್ಷಕ್ಕೆ 25 ಲಕ್ಷ ತಿಂದಿ ತೇಗವ್ರಿ ಅಂದ್ರೆ, ಈ ಮಾನ್ಯ ಮರಿಗೌಡ್ರು 13ರಿಂದ 19 ಗಂಟೆ ಇದ್ರಲ್ಲ, ಎಷ್ಟು ಲಕ್ಷ ದುಡ್ಡು ಹೊಡೆದಿರ್ಬೋದು. ಈಗ 2 ವರ್ಷಕ್ಕೆ 25 ಲಕ್ಷ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರೆ. 13ರಿಂದ 19 ಗಂಟೆ ಇವರೇ ಇದ್ರಲ್ಲ, ಎಷ್ಟು ದುಡ್ಡು ಹೊಡೆದಿರ್ಬೋದು. ಹಂಗಾರೆ ಅವ್ರ ಮಕ್ಳು ಓದಿದ್ದು, ಅವ್ರು ಸೈಟ್ ತಗೊಂಡಿರೋದು, ಕ್ಯಾರದಲ್ಲಿ ಸೈಟ್ ಇರೋದು, ಅವ್ರ ಮನೆ ಕಟ್ಟಿರೋದಿಲ್ಲ, ಡೈರಿ ದುಡ್ಡು ಹೋದಾಗ ಕಾಡ್ತವೆ. ಅಲ್ಲ, 2 ವರ್ಷಕ್ಕೆ 25 ಲಕ್ಷ ಇಲ್ಲಿ ಫೋಲ್ ಆಗದೆ ಅಂದಮೇಲೆ 8 ವರ್ಷಕ್ಕೆ ಎಷ್ಟಾಗಿರ್ಬೋದು. ಅದ್ರಿಂದ ಅವರು ದುರುದ್ದೇಶವಾಗಿ ಉದ್ದೇಶಪೂರ್ವಕವಾಗಿ ಈ ಸಂಘ ನನ್ನ ಅಮಾನತ್ ಮಾಡೈತೆ, ಇದ್ರಲ್ಲಿ ನಾನು ಸಾಕಷ್ಟು ಹಣಕಾಸು ಮಾಡಿದೆ, ನನ್ನ ತೆಗ್ದಾಕಿದ್ರು ಅಂತ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಸಂಘಕ್ಕೆ ಕೆಟ್ಟ ಹೆಸರು ತರಕ್ಕೆ 1 ತಿಂಗಳು 2 ತಿಂಗಳು ಸುಮ್ಮನೆ ಆಗೋದು, ಏನಾರು ಒಂದು ಹೇಳೋದು, 1 ತಿಂಗಳು 2 ತಿಂಗಳು ಸುಮ್ಮನೆ ಆಗೋದು, ಏನಾರು ಒಂದು ಹೇಳೋದು. ಈ ತರ ಮಾಡ್ಕೊಂಡು ಸಂಘಕ್ಕೆ ಕೆಟ್ಟ ಹೆಸರು ತರಕ್ ಮಾಡ್ತಾರೆ. ಆಮೇಲೆ ಮಾನಸಿಕವಾಗಿ ಸಿಬ್ಬಂದಿಗಳಿಗೆ ಹಿಂಸೆ ಕೊಡೋದು. ಅವನಷ್ಟು ಮಾಡ್ಕೊಂಡು ಹೋಯ್ತಾವನೆ, ದಾಖಲಾತಿ ಬರ್ತಾನೆ, ಮಾತು ತಿಳ್ಕೊಂಡೋದ, ದಾಖಲಾತಿ ಕೊಡ್ಬೇಕಾನೆ, ಸೆಕ್ರೆಟರಿ ತಿಳ್ಕೊಂಡೋದ, ದಾಖಲಾತಿ ಕೊಡ್ಬೇಕಾನೆ, ಡೈರೆಕ್ಟರ್ ಬಾಡಿ ತಿಳ್ಕೊಂಡು ಹೋಯ್ತಾರೆ, ದಾಖಲಾತಿ ಕೊಡ್ಬೇಕಾನೆ. ಅವರು ಏನು ಅಂದ್ರೆ ಸುಮ್ಮನೆ ಕರೆಯೋದು, ಸ್ಟೇಟ್ಮೆಂಟ್ ಮಾಡೋದು. ಈಗ 2019ರಿಂದ ಈಚೆಗೆ ಬ್ರದರ್
ಆಗ ಆಗನಬಾಡಿ ಇತ್ತು, ಆಗನಬಾಡಿಲಿ ಮರಿ ನಮ್ಮ ಕಾರ್ಯದರ್ಶಿ ಅಂದ್ಬಿಟ್ಟು ಗಿರೀಶ್ ಅವ್ರು ಇದ್ರು. ಅವರು 2 ವರ್ಷಕ್ಕೆ 16 ಲಕ್ಷ ಆದಾಯ ತಂದಿದ್ರು. ರೈತರಿಗೆ ಬೋನಸ್ ಕೊಟ್ಟಿ, ಪ್ರತಿ ವರ್ಷ ದೀಪಾವಳಿಗೆ ರೈತರಿಗೆ ಬೋನಸ್ ಕೊಟ್ಟಿ, ಮರಾಣದ ದುಡ್ಡು ಕೊಟ್ಟಿ 16ರಿಂದ 17 ಲಕ್ಷ ಆದಾಯದಲ್ಲಿಟ್ಟಿದ್ರು ಅವರು. ಆಗೇನಾಗೋಯ್ತು ಅಂದ್ರೆ ಅವ್ರದ್ದು ಇವ್ರು ಏನ್ ಮಾಡಿದ್ರು, ಅಧಿಕಾರಿಗಳು ಜೊತ್ಕೊಂಡು ಇದೇ ಮರಿಗೌಡ ಬರೀ ಹಾಲೊಂದು ಅಕೌಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗಲಾಟೆ ಮಾಡಿ ಆ ಕಾರ್ಯದರ್ಶಿ ನನ್ನ ತೆಗ್ದಾಕಿದ್ರೆ ಅನ್ಬಿಟ್ಟು ಇವ್ರು ಮಾಡಿ ಇವ್ರು ಡಿಸ್ಮಿಸ್ ಮಾಡ್ತಾ ಟ್ರೈ ಮಾಡಿ ಓಡಾಡ್ತಾ ಇದ್ರು. ಅದು ನಡೆದಿರೋ ಸತ್ಯ. ಬರೀ ಅಕೌಂಟ್ ಚೇಂಜ್ ಆಯ್ತು ಅಷ್ಟಕ್ಕೆ. ಯಾಕೆಂದ್ರೆ ಗೊತ್ತವ್ರು ತಡ್ಕೊಳಕಾಯ್ತಲ್ವ, ಇವನ್ನ ತೆಗ್ದಾಕ್ಬಿಟ್ಟಾರಲ್ಲ, ನಮ್ಮನ್ನ ಮಾಡಾರಲ್ಲ ನಮ್ನ ಅಂತೇಳಿ ಅಷ್ಟೆಲ್ಲಾ ಮಾಡಿ ಗಿರೀಶು 17 ಲಕ್ಷ ಆದಾಯ ಇಟ್ಟಿದ್ರು. ಅದಾದ್ಮೇಲೆ ನಂಬಾಡಿ ಬಂತು 2020, 21, 23 ಪ್ರತಿ ವರ್ಷ ಬೋನಸ್ ಕೊಡ್ತೇವೆ ರೈತರಿಗೆ ನಾವು. ಪ್ರತಿ ವರ್ಷ ನಮ್ಮ ಎಷ್ಟು ದುಡ್ಡು ಇರ್ತದೆ, 10 ಲಕ್ಷ ಇರ್ತದೆ, 20 ಲಕ್ಷ ಇರ್ತದೆ, ಅದ್ರಲ್ಲಿ 63% ರೈತರಿಗೆ ನಾವು ಬೋನಸ್ ಆಗ್ತಾ ಇದೀವಿ. ಆಮೇಲೆ ಪ್ರತಿ ವರ್ಷ ಯಾರು ಹಾಲಾಗ್ತಾರೆ, ಕಷ್ಟಪಟ್ಟು ರೈತರು ಯಾರು ಹಾಲಾಕಿರ್ತಾರೆ, ಯಾರು ಹೈಯೆಸ್ಟ್ ಹಾಲಾಕ್ತಾರೆ ಪ್ರತಿ ವರ್ಷ 5 ಬಹುಮಾನ ಕೊಡ್ತಾ ಇದೀವಿ ನಾವು. ಫಸ್ಟ್, ಸೆಕೆಂಡ್, 4th, 4, 5 ಯಾರು ಹೆಚ್ಚಾಗಿ ಹಾಲಾಗ್ತಾರೆ ಅಂತ ಅವ್ರಿಗೆ ನಮ್ಮ ಸಂಘದಿಂದ ಒಂದು ಖುಷಿನಾರ ಸಿಕ್ಲಿ ಅಂತ ಕಾರಣಕ್ಕೆ ಪ್ರೋತ್ಸಾಹ ಅವ್ರಿಗೆ. ಆಮೇಲೆ ಕಾಲೇಜ್ ಹುಡುಗರು ಯಾರು ಹಸು ಸ್ಕೂಲಲ್ಲಿ ಇಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು ಬ್ರದರ್, ಯಾರು ಹೈಯೆಸ್ಟ್ ಓದಿರ್ತಾರೋ ಅವ್ರಿಗೆ ಫಸ್ಟ್ ಸೆಕೆಂಡ್ ಈ ಕಾಲೇಜ್ಗೆ 2, ಗಡಿ ಸ್ಕೂಲ್ಗೆ 2. ಈಗ್ಲೂ ನಮ್ದು ಇಷ್ಟೆಲ್ಲ ಕಳ್ದಿ ಬ್ರದರು. ಈಗ್ಲೂ 14 ಲಕ್ಷ ಚಿಲ್ಲರೆ ಆದಾಯದಲ್ಲಿದೆ. ಇನ್ನು ನಮ್ಗೆ ಬಿಲ್ ಬಂದಿಲ್ಲ. ಬಿಲ್ ಬರ್ದೇನೆ ಈ ಸತಿ 71,000 ರೂಪಾಯಿ ಶಾರ್ಟೇಜ್ ಆಗಿ ನಮ್ಮ ಇದ್ರಲ್ಲಿ ಹಾಕಿದೀವಿ. ನಮ್ಗೆ ಇನ್ನು 21 ಲಕ್ಷ 2 ಬ್ಯಾಂಕಲ್ಲಿ 9,56,000 ಚಿಲ್ಲರೆ ದುಡ್ಡಿದೆ. 9,56,000 ಬಟ್ ಡಾಕ್ಯುಮೆಂಟ್ಸ್ ಇದು ಸುಳ್ಳು ಹೇಳ್ತಾ ಇಲ್ಲ ಅವ್ರಿಗೆ ನಾವು. FT ಗುರು ಅಲ್ಲಿರೋದು PLD ಬ್ಯಾಂಕ್ ಅಲ್ಲಿ. ನಮ್ಮಲ್ಲಿ MDCC ಬ್ಯಾಂಕ್ ಅಲ್ಲಿ 14,36,330 ರೂಪಾಯಿ ದುಡ್ಡು ಮಾರ್ಚ್ ತನಕ. ಈ ಕಳೆದ ಮಾರ್ಚ್ ತನಕ FT ಇರೋದು ನಮ್ದು 14,36,330 ರೂಪಾಯಿ ದುಡ್ಡು ಐತೆ ಅಲ್ಲಿ. ಅದಲ್ದಾನೆ ನಮ್ದು SB ಅಕೌಂಟ್ ಅಲ್ಲಿ ಅದಲ್ದಾನೆ 14 ಲಕ್ಷ ನಮ್ಮಲ್ಲಿ ಗುರು ಆದಾಯ ತೋರಿಸಿದ್ದೀವಿ ಸರಿಯಾ. ಇದು ಮರಿಗೌಡಗೂ ಗೊತ್ತು, ಕೇಳ್ಕೊಂಡು ಹೋಗಿದ್ದಾರೆ. ಜನರಲ್ ಬಡಿಗೆ ಬಂದು ಚರ್ಚೆ ಮಾಡ್ಬಿಟ್ಟು ಹೋಗೋನೆ. ಅದ್ರಲ್ಲಿ ನಮ್ಮ ಪತ್ರಕರ್ತರು ಇದ್ರು, ನಮ್ಮ ಆನಂದ್ ಯಾರ್ಯಾರು ಇನ್ನು ಕೇಳ್ಕೊಂಡು ಹೋಗೋರೆ. ಅದಾದ್ಮೇಲೆ ಹೋಗಿ ಉದ್ದೇಶ ಕೊಡೋದು. ಅದು 14 ಲಕ್ಷ. ಅದು 14 ಮಾಡಿದ್ರೆ ನಿವ್ವಳ ಲಾಭ ಇವತ್ತು ಪ್ರೆಸೆಂಟ್ ನಮ್ ಡೈರಿಗೆ 34 ಲಕ್ಷ ಚಿಲ್ಲರೆ ದುಡ್ಡು ಐತೆ. ಇವರು ಉದ್ದೇಶ ಕೇಳೋದು ಬರೋದು, ಒಟ್ಟವರಿ ಅಧ್ಯಕ್ಷನ್ ಕಂಡ್ರೆ ಆಗಲ್ಲ, ಏನೋ ಒಂದು ಹೇಳೋದು, ಸುಳ್ಳು ಆರೋಪ. ಅದು ಈಗ ದಾಖಲಾತಿ ಕೊಡ್ತಾವಲ್ಲ, ಇದು ಪ್ರೂಫ್ ಇದು ನೋಡಿ, ಇಲ್ಲಿ ದಾಖಲಾತಿ ಇದೆ. ಅವ್ನು ದುಡ್ಡು ಹಾಕೊಂಡಿರೋದು 1,84,000 ದಾಖಲಾತಿ ಇದೆ 18-19ರಲ್ಲಿ. ಆಮೇಲೆ 18-19ರಲ್ಲಿ ಫೋರ್ಜರಿ ಸಹಿ ಹಾಕಿರೋದು ದಾಖಲಾತಿ ಐತೆ. ಇಲ್ಲಿ ಚೆಕ್ಗೆ ಸೈನ್ ಹಾಕ್ಬಿಟ್ಟು ಗಲಾಟೆ ಆಗಿ ಪಾಪ ಅವ್ರು ಕೆಪಾಲ್ಕೆ ಹೊಡೆದಿದ್ರು ಮಾಜಿ ಅಧ್ಯಕ್ಷರು. FIR ಆಗೈತೆ. FIR ಅದೊಂದು 1,84,000 ಹಾಕೊಂಡು ಎನ್ಕ್ವೈರಿ ಮಾಡಿದ್ರಲ್ಲ ಅದೊಂದು. ಅವನ ಮೇಲೆ ಟೋಟಲಿ 11 ಕೇಸಲ್ಲಿ 6 ಕೇಸು ಕಳ್ಳ ಅಂತ ಪ್ರೂಫ್ ಆಗಿದೆ. ಇದೇ ಚೆಕ್ ಬೌನ್ಸ್. ಇದು ಚೆಕ್ ಬೌನ್ಸ್ ಸೈನ್ ಹಾಕೊಂಡು ದುಡ್ಡು ತಗೊಳಕ್ ಹೋಗಿ ಪಾಪ ಮಾಜಿ ಅಧ್ಯಕ್ಷರು ಪಾಪ ತೀರೋಗ್ಬಿಟ್ಟಿದ್ದಾರೆ ಅವರು. ಈ ತರ ಮಾಡಿ ಡೈರಿ ಎಲ್ಲ ಲೂಟಿ ಮಾಡಿ ಮಾರ್ಪಾಡು ಮಾಡಿ ಈಗ ಸಂಘ ನಿಮ್ದಿಯಾಗಿ ಹೋಗೋ ಟೈಮಲ್ಲಿ ಪಟ್ಟೆಯವರಿಗೆ ನನ್ನ ತೆಗ್ದಾಕ್ಬಿಟ್ಟವ್ರೆ, ಸಂಘನ ಏನಾರ ಮಾಡ್ಬೇಕು, ಸಂಘನ ಏನಾರ ಮಾಡಿ ಡಿಸ್ಕ್ವಾಲಿಫೈ. ಆಮೇಲೆ ಹೇಳೋದು ಸಂಘ ಮುಚ್ಚಿಸ್ತೀನಿ. BMC ತೆಗಿಯಕ್ ಕೊಟ್ಟಿದ್ರು ಪುಣ್ಯಾತಂದ್ರು, ಇದನ್ನೇ ಕ್ಯಾನ್ಸಲ್ ಮಾಡ್ಬಿಡನೆ, ದುಡ್ಡು ತಿಂತಾರೆ ಅವ್ರು ಇವ್ರು ಅಂತ. ದಾಖಲಾತಿ ಬೇಕಾನೆ. ಹೊಡಿತಾರೆ ಸ್ವಾಮಿ, 25 ಲಕ್ಷ ಹೊಡಿತಾರೆ ಅಂತ ಹೇಳೋನಲ್ಲ, ಮದು ತಿಂದಿದ್ದಾನ ದಾಖಲಾತಿ ಕೊಡ್ಲಿ, ಸೆಕ್ರೆಟರಿ ತಿಂದಿದ್ದಾನ ದಾಖಲಾತಿ ಕೊಡ್ಲಿ. ಈಗ ನಮ್ಮ ಬೋರ್ಡರ್ ಏನಾರ ತಿಂದಿದ್ದು ದಾಖಲಾತಿ ಬೇಕಲ್ಲ. ಇದೇ ತರ ಮುಂದುವರೆದ್ರೆ, ಇದೇ ತರ ನಮ್ಮ ವರ್ಕರ್ಗೆ ಅವರು ಹಿಂಸೆ ಕೊಡೋದಾದ್ರೆ ನಾವು FIR ಫೈಲ್ ಮಾಡಿಸ್ತೀವಿ, ಕಂಪ್ಲೇಂಟ್ ಆಗ್ತೀವಿ. ಯಾಕಂದ್ರೆ ಅವ್ರಿಗೆ ಏನಾರ ಹೆಚ್ಚು ಕಡಿಮೆ ಇದೆ. ಈಗ ಕಳ್ಳ ಒರಿಜಿನಲ್ ಕಳ್ಳ ಸಿಕ್ಕಾಕೊಂಡ್ರೆ ಗುರು ಸುಮ್ನೆ ಆಯ್ತಾರೆ. ಈ ಸುಮ್ನೆ ಸೆಕ್ರೆಟರಿ ಮೇಲೆ ಮಾದು ಮೇಲೆ ಇನ್ನೊಬ್ಬರ ಮೇಲೆ ಹೇಳ್ಬಿಟ್ಟು ಇದೇ ತರ ಅವ್ರಿಗೆ ಕಿರ್ಕುಳ ಕೊಟ್ರೆ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಕೈಲಿ. ಬೋರ್ಡ್ ಮೇಲೆ ಬರಕಾಗಲ್ಲ ಬುಡು ಅವ್ನ ಯಾರು ಬೋರ್ಡ್ ಮೇಲೆ ಬರಕ್ಕೆ. ಕಂಪ್ಲೇಂಟ್ ಆಗಿದೆಯಲ್ಲ, FIR ಆಗಿದೆ, ನಡೀತಾ ಇದೆ ಕೊಟ್ಟು. ಅದ್ರಲ್ಲಿ ಅವ್ರದ್ದು ಟೋಟಲಿ ಡೈರಿ ಕಡೆ ಅವನು ಮಾಡಿದ್ದು ಮತ್ತೆ FIR ಆಯ್ತಲ್ಲ, ಇದು ನೋಡಿ ಇಲ್ಲೇ ಇದೆ, ಕಾಪಿ ತೋರಿಸ್ತೀನಿ ನಿಮ್ಗೆ. 10-11 ಕೇಸ್ ನಡೀತು, ಎನ್ಕ್ವೈರಿ ಮಾಡಿದ್ರು. ಅದ್ರಲ್ಲಿ ಒಂದ್ 2-3 ಆಗ ಅವರೇ ಸೆಕ್ರೆಟರಿ ಆಗಿದ್ರಲ್ಲ ಅವ್ರ ಇವ್ರಿಗೆ ಹೇಳ್ಕೊಂಡ್ ಮಾಡ್ಕೊಂಡ್ರು. ಆದ್ರೂ ನಾಗರಾಜ್ ಅನ್ಬಿಟ್ಟೊಬ್ರು ಪಾಪ ರಿಟೈರ್ಡ್ ಆಗಿದ್ದಾರೆ, ಅವರು ತನಿಖೆ ಮೇಲೆ ಇವನ್ ಮೇಲೆ 6 ಕೇಸು ಅಪರಾಧಿ ಅಂತ ಹೇಳಿ ಇನ್ನು 4 ಕೇಸು ಚಾಲ್ತಿಯಲ್ಲಿ ಐತೆ ಈಗಲೂ ಏರಲ್ಲಿ. ಮಾಡಾಯ್ತು ಆಗಲ್ಲ.
ಬೇಕು ಅಂತ ಅವ ಕಳ್ಳದ್ ಮಾಡಿ ಅವ್ರಿದ್ದಾಗ ಮಾಡಿ ಇವನು ಕಳ್ಳ ಅಂತ ಹೇಳಿ ಅವ್ರನ್ನ ಡಿಕ್ಲೇರ್ ಮಾಡ್ಬಿಟ್ಟು ತೆಗ್ದು ಹಾಕ್ಬಿಡ್ತಾವ್ರು. ನಮ್ಮನ್ನ ಹತ್ನಲ್ಲಿ ಏನ್ ಮಾಡೋರು ಗೊತ್ತಾ ಆಡಿಟಲ್ಲಿ ಇವರು ಈಗ್ಲೂ 1,84,000 ದುಡ್ಡು ಕಟ್ಬೇಕು. ಸುಮ್ಮನೆ ಅಪಪ್ರಚಾರ ಮಾಡೋದು, ಇಲ್ಲಿದ್ದೆಲ್ಲ ಹೇಳೋದು, ವರ್ಕರ್ ಮೇಲೆ ಇಲ್ಲಿದ್ದು ಹೇಳೋದು. ಈಗ ನಮ್ಮಲ್ಲಿ ಇಲ್ಲಿ ಅವರು ಸೂಪರ್ವೈಸರ್ ಅವ್ರನ್ನ ಕರೆಸ್ತಿಲ್ಲ. ಈಗ ನಾವು ನಮ್ಮಲ್ಲಿ ಏನಾದ್ರು ಡಿಫ್ರೆನ್ಸ್ ಆದ್ರೆ ನಾವೇ ಕಂಪ್ಲೇಂಟ್ ಮಾಡ್ತೀವಿ. ಸೂಪರ್ವೈಸರ್ ಬರ್ತಾರೆ, ತಿಂಗ್ಳಿಗೆ ಒಂದ್ಸತಿ 2 ಸತಿ, MD ಬರ್ತಾನೆ, ಇವ್ರು ಬರ್ತಾರೆ, ಯಾರು DMO ಅವ್ರು ಬರ್ತಾರೆ, ಎಲ್ಲ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ನಾವೇನಿಲ್ಲ ಬಾಡಿಯೇ ಕರೆಸ್ತೀವಿ ನಾವು. ಇವರೇ ಏನೋ ಸರಿಯಾಗಿ ಮಾಡ್ಲಿಲ್ಲ ಅವ್ರಿಗೆ ಸರ್ ಬಂದದ್ದೇನ್ ನೋಡಿ ಸರ್ ಅಂತ ಈ ತರ ಮಾಡಿ ಅಧಿಕಾರಿಗಳನ್ನ ಕರೆಸಿ ಇವರೆಲ್ಲಾರು ತಗೊಂಡು ಅಧಿಕಾರಿಗಳು ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಹಾಲೊಂದು ಡಿಫ್ರೆನ್ಸ್ ಬರ್ಬೋದು, ಅದು ಮಾಮೂಲಿ ಡೈರಿಯಲ್ಲಿ ಅದು ಹೇಳ್ತಾ ಇಲ್ಲ. ಅಧಿಕಾರಿಗಳೇ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಒಟ್ಟಲ್ಲಿ ನಿಮ್ಮ ಈ ಅಧಿಕಾರ ಅವಧಿಯಲ್ಲಿ ನೀವು ಅಧಿಕಾರ ಹಂಚ್ಕೊಂಡ್ಮೇಲೆ ಒಟ್ಟಲ್ಲಿ ಆದಾಯ ಬಂದೈತೆ ಡೈರಿಗೆ ಪ್ರೋತ್ಸಾಹ ಧನ ರೈತರಿಗೆಲ್ಲ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬ ಪ್ರತಿ ವರ್ಷ ನಾವು ಇದ್ ಮಾಡ್ತೀವಲ್ಲ ಜನರಲ್ ಮಾಡಿ ಪ್ರತಿ ವರ್ಷ ಓದಿರೋ ಮಕ್ಕಳಿಗೆ ಪ್ರೈಜು. ಹಾಲ್ ಹಾಕಿರೋರ್ಗ ಹೈಯೆಸ್ಟ್ ಹಾಲ್ ಹಾಕಿರೋರ್ಗ 5 ಜನಕ್ಕೆ ಪ್ರೈಜು. 30 ವರ್ಷದಿಂದ 3 ಪೈಸಾ ಮಾಡಿರೋ ಅವರು ಏನು 20 ರೈತರಿಗೆ ಒಂದೇ ₹1 ಕೊಟ್ಟಿಲ್ಲ ಯಾವ್ದು. ಈಗ ಸುಮ್ನೆ ನಮ್ ಬಾಡಿ ಸರಿ ಇಲ್ಲ ಅಂತಲೋ, ಅಧ್ಯಕ್ಷ ಸರಿ ಇಲ್ಲ ಅಂತಲೋ, ರಮೇಶ್ ಸರಿ ಇಲ್ಲ ಅಂತಲೋ, ಇನ್ನೊಬ್ಬ ಸರಿ ಇಲ್ಲ ಅಂತಲೋ ಸುಮ್ನೆ ಅಪಪ್ರಚಾರ ಮಾಡೋದು. ಆಮೇಲೆ ಅಕ್ಕದ್ ಬಿಟ್ಟವ್ರೆ ದಾಖಲಾತಿ ಕೊಡ್ಬೇಕು ತಾನೆ. ಹಾಲು ಅಳ್ಸೋನು ಕದೀತಾನೆ, ಸೆಕ್ರೆಟರಿ ಕೆಲಸ ಮಾಡೋನ್ ಕದೀತಾನೆ, ದಾಖಲಾತಿ ಕೊಡ್ಬೇಕು ಅವ್ರಿಗೆ. ಅದ್ರಿಂದ ಇವ್ರು ಮಾಡ್ತಾ ಇರೋದು ಚೆನ್ನಾಗಿ ರೈತರುಗಳಿಗೂ ನಾವು ಸಪೋರ್ಟ್ ಮಾಡ್ಕೊಂಡು ರೈತರುಗಳಿಗೆ ಏನ್ ಕೊಡ್ಬೇಕು ಕೊಟ್ಕೊಂಡು ಬೋನಸ್ ಕಟ್ಕೊಂಡು ಇವತ್ತು ನಾವು ನಮ್ದು 21 ಲಕ್ಷ ಬಿಲ್ ಬಂದ್ರೆ ಇವತ್ತು ಪ್ರೆಸೆಂಟ್ 30 ಲಕ್ಷ ಆದಾಯದಲ್ಲಿದೆ ಡೈರಿ. ಉದ್ದೇಶಪೂರ್ವಕ ಮಾಡ್ತಾವ್ರು ಅಷ್ಟೇ ಅವರು. ಉದ್ದೇಶಪೂರ್ವಕ ಮಾಡ್ಬೇಕು. BMC ಈಗ ನೋಡಿ ₹1 ಅವ್ರ ಕಾಲದಲ್ಲಿ ₹1 ದುಡ್ಡು ಕೊಟ್ಟಿದ್ದಾರೆ ಕೇಳಿ. ಕುಮಾರಣ್ಣ ಅಂತ ಹೇಳಿ ಇವರು 40 ವರ್ಷದಿಂದ ಹಾಲಾಗ್ತಾವ್ರೆ ಅವರು ತಂದೆ ಹತ್ತ ಕಾಲದಿಂದಲೇ ಎಂಬುದೇ ಕೇಳಿ. ಅವರು ರೈತರವರು ಹಾಲಾಗ್ತಾವ್ರೆ. ಮರಿಗೋಡು ಫೀಲ್ಡ್ ಅಲ್ಲಿ ಏನಾರು ಒಂದೇ ಒಂದಾಗಿದೆ ಅಂತ ಕೇಳಿ ಅವ್ರು ಹೇಳ್ತಾರೆ.